ಪೌರಸಭೆ ಅಧಿನಿಯಮ 1964 ಮತ್ತು ಕರ್ನಾಟಕ ಪೌರ ನಿಗಮ ಅಧಿನಿಯಮ 1977ರ ತಿದ್ದುಪಡಿ ಮಾಡಿ ಬಿ ಖಾತೆಗಳನ್ನು ಕೊಟ್ಟು ಅನಧಿಕೃತ ಕಟ್ಟಡಗಳಿಗೆ ಒಂದು ದಾಖಲಾತಿ ಕೊಡಿಸ್ತಕ್ಕಂಥದ್ದು ಸ್ವಾಗತಾರ್ಹ ಸರ್ಕಾರದ ಈ ನಿರ್ಧಾರ ಅಂತ ಮಾತನ್ನು ಹೇಳಿ, ಈ ಬಿ ಖಾತಾ ತಗೋಬೇಕಂದ್ರೆ ಅಧ್ಯಕ್ಷರೇ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಬೇಕು. ಈ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ನನ್ನ ತಾಲೂಕು ರಾಣೆಬೆನ್ನೂರಿನಲ್ಲಿ ನಗರದಲ್ಲಿ 30ರಿಂದ 40ಕ್ಕಿಂತ ಹೆಚ್ಚಿಗೆ ಇಲ್ಲ. ಏನು ಕಾರಣ ಅಂತಂದ್ರೆ 5ರಿಂದ 8% ಮಾತ್ರ ಈ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ಸು ಸಿಗ್ತಾ ಇದೆ. ಇನ್ನು 92ರಿಂದ 93% ಬಡವರು 99 ವರ್ಷ ಮತ್ತು ಸೂರ್ಯಚಂದ್ರ ಇರೋವರೆಗೂ ಅಂತೇಳಿ ಬಾಂಡ್ ಬರೆಸ್ಕೊಂಡಿರ್ತಕ್ಕಂಥವ್ರು 93% ಜನ ಇದ್ದಾರೆ. ಇವರಿಗೆ ಅದು ಅನುಕೂಲ ಆಗ್ತಿಲ್ಲ ಅಂತಕ್ಕಂಥ ಗಮನವನ್ನು ತಮ್ಮ ಸೆಳೆಯಲು ಬಯಸ್ತೇನೆ. डीजल में है दम मार्केट से ₹1 कम. JS होलकुंडे पेट्रोलियम, NH 65 रोड, हल्ली विलेज, बसवा कल्याण. नॉलेज पार्क द क्रिएटिव स्कूल फॉर क्वालिटी एंड इनोवेटिव एजुकेशन. करें एक बेहतर कल की शुरुआत आज से. स्काई सनशाइन स्कूल, स्टेप टुवर्ड्स बेटर फ्यूचर. जयशंकर कॉलोनी, शांति निकेतन ग्राउंड, बसवा कल्याण. ಇದು ಯಾಕೆ ಆಗ್ತಿಲ್ಲ ಅಂದ್ರೆ 2016ರಲ್ಲಿ ತಾವು ಒಂದು ನಿಯಮವನ್ನು ತಂದ್ರಿ. ಯಾವುದೇ ಒಂದು ಅಗ್ರಿಕಲ್ಚರ್ ಕೃಷಿಯೇತರ ಭೂಮಿಯನ್ನು ನಾವು ರಿಜಿಸ್ಟರ್ ಮಾಡ್ಕೋಬೇಕಂದ್ರೆ 5 ಗುಂಟೆ 1 ಅಣೆ ಇದ್ರೆ ಮಾತ್ರ ನೀವು ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಹೇಳಿದ್ರು. 5 ಗುಂಟೆ 1 ಅಣೆ ಮನೆ ನನ್ನ ಶಾಸಕನ ಮನೆನೇ 5 ಗುಂಟೆಯಲ್ಲಿಲ್ಲ. ಶ್ರೀಮಂತರು 5 ಗುಂಟೆ ಮೇಲಿದ್ರೆ ಮಾತ್ರ ನೀವು ರಿಜಿಸ್ಟ್ರೇಷನ್ ಮಾಡ್ತೀರಿ, ಅವ್ರಿಗೆ ಮಾತ್ರ ಬಿ ಖಾತಾ ಕೊಡ್ತೀರಿ. ಈಗ ಬಡವರು 1 ಗುಂಟೆ 2 ಗುಂಟೆ ತಗೊಂಡವ್ರಿಗೆ ನಾವು ರಿಜಿಸ್ಟರ್ ಮಾಡೋಕೆ ಅವಕಾಶನೇ ಇಲ್ಲ. ಆದ್ರಿಂದ ಅವ್ರ ಬಾಂಡ್ ಪೇಪರಲ್ಲಿ ಸೂರ್ಯಚಂದ್ರ ಇರೋರ್ಗಂತೂ ಬರೆಸ್ಕೊಂಡಿದ್ದಾರೆ. ಇಂಥವ್ರೆ 92ರಿಂದ 93% ಇರೋದ್ರಿಂದ ಈ ಬಿ ಖಾತಾ ಏನು ನೀವು ಕೊಡ್ತಾ ಇದ್ದೀರಾ ಇದು ಶ್ರೀಮಂತರಿಗೆ ಮಾತ್ರ ಅನುಕೂಲ ಆಗ್ತಾ ಇದೆ, ಬಡವರಿಗೆ ಅನುಕೂಲ ಆಗ್ತಿಲ್ಲ ಅಂತಕ್ಕಂಥ ನಂದು ವಾದ ಅಧ್ಯಕ್ಷರೇ. ಇದಕ್ಕೆ ಒಂದೇ ದಾರಿ ಇರತಕ್ಕಂಥದ್ದು, ಕರ್ನಾಟಕ ಭೂ ಕಂದಾಯ ತಿದ್ದುಪಡಿ ತಂದು ಏನು 2017ಕ್ಕಿಂತ ಮೊದಲು 1 ಗುಂಟೆ 2 ಗುಂಟೆ ಬಡವರಿಗೆ ರಿಜಿಸ್ಟರ್ ಮಾಡ್ಕೊಳ್ಳೋಕೆ ಅವಕಾಶ ಕೊಟ್ಟರೆ ಅವ್ರಿಗೂ ಕೂಡ ಬಿ ಖಾತಾ ಸಿಕ್ಕು. ಆವಾಗ ನಾವು ಅನಧಿಕೃತ ಮನೆಯನ್ನು ಕಟ್ಟಡವನ್ನು ಕಟ್ಟಿಸ್ಕೊಂತ ಬಡವರಿಗೆ ನಾವು ನ್ಯಾಯ ಕೊಟ್ಟಂಗಾಗುತ್ತೆ. ಇಲ್ಲಾಂದ್ರೆ 5 ಗುಂಟೆ ಮೇಲೆ ಮನೆ ಕಟ್ಟಿಸ್ಕೊಳ್ಳೋರು ಯಾವ ಬಡವರು 5 ಗುಂಟೆ ಮೇಲೆ ನನ್ನ ಮನೆನೂ 5 ಗುಂಟೆಲಿ ಇಲ್ಲ ಅಧ್ಯಕ್ಷರೇ. नोबल पब्लिक स्कूल, इंग्लिश मीडियम, बसवा कल्याण. Vishal Mega Mart. Visit once. Avail great offers. Ivani Yusuf Tower near Narayanpur Cross Bus Stand Road, Baswa Kalyan. ಅದರಿಂದ 5 ಗುಂಟೆ ಮೇಲಿರೋರಿಗೆ ರಿಜಿಸ್ಟರ್ ಡಾಕ್ಯುಮೆಂಟ್ ಸಿಗುತ್ತೆ. 1 ಗುಂಟೆ 2 ಗುಂಟೆ ಇದ್ದ ರಿಜಿಸ್ಟರ್ ಡಾಕ್ಯುಮೆಂಟ್ ಸಿಗದೇ ಇರೋದ್ರಿಂದ ಇದು ಬಡವರಿಗೆ ಅನ್ಯಾಯ ಆಗ್ತಾ ಇದೆ. ಅದರಿಂದ ಕರ್ನಾಟಕ ಭೂ ಕಂದಾಯ ತಿದ್ದುಪಡಿ ನಿಯಮ ತಂದು ಇದನ್ನ ಇನ್ನೊಂದು ವರ್ಷದವರೆಗೆ ಅಂದ್ರೆ ಸೆಪ್ಟೆಂಬರ್ 25 ಎಕ್ಸ್ಟೆಂಡ್ ಮಾಡಿದ್ರೆ ಈ ಎಲ್ಲ ಬಡವರು 1 ಗುಂಟೆ 2 ಗುಂಟೆಯಲ್ಲಿ ಮನೆಯನ್ನು ಕಟ್ಕೊಂಡಿದ್ದಾರೆ ಅವ್ರಿಗೂ ಬಿ ಖಾತಾ ಸಿಕ್ಕರೆ ನಮಗೆ 92% ಬಡವರಿಗೆ ನಾವು ಅನುಕೂಲ ಮಾಡಿದಾಗ ಆಗುತ್ತೆ ಅಂತಕ್ಕಂಥ ಮಾತು ಹೇಳಿ ಮಂತ್ರಿ ಅವರು ಇಲ್ಲಿ ಇನ್ನು ಮಾನ್ಯ ಅಧ್ಯಕ್ಷರೇ, MLA ಅವರು 2 ಪ್ರಶ್ನೆ ಕೇಳಿದ್ದಾರೆ. ಫಸ್ಟ್, ಈ ಬಿ ಖಾತಾ ಅಲ್ಲಿಂದ ಲೀಗಲ್ ಪ್ರಾಬ್ಲಮ್ ಬರ್ಬೋದು ಏನಂತ ಅದು ಒಂದು ಕೇಳಿದ್ದಾರೆ. ಸೆಕೆಂಡನೇ ಪ್ರಶ್ನೆ, TMC CMCಗೆ ಇದರಿಂದ ಬೆನಿಫಿಟ್ ಇದೆ ಆರ್ ಲಾಸ್ ಇದೆ ಅಂತ ಅದು ಒಂದು ಕೇಳಿದ್ದಾರೆ. ಮತ್ತು 3ನೇ ಪ್ರಶ್ನೆ ಇದರಲ್ಲಿ ಇಲ್ಲ, ಆದರೂ ಕನೆಕ್ಟೆಡ್ ಟು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇದೆ. ಇದು ಒಂದು ಐತಿಹಾಸಿಕ ತೀರ್ಮಾನ ನಮ್ಮ ಸರ್ಕಾರದ್ದು. ಸುಮಾರು 30-40 ವರ್ಷದಿಂದ ಜನ ಕಣ್ಣಿನಿಂದ ನೀರು ಹಾಕ್ಲತ್ತಿದ್ರು. ಇದರಲ್ಲಿ ಬಡವರು ಇದ್ದಾರೆ, ಮಿಡಿಲ್ ಫ್ಯಾಮಿಲಿ ಇದ್ದಾರೆ, ಮತ್ತು ಸುಮಾರು ಜನ ಬ್ರೋಕರ್ ಥ್ರೋ, ಏಜೆಂಟ್ ಥ್ರೋ ಹೋಗಿ ಸಿಕ್ಕಾಗಿ ಮನೆ ಸೈಡ್ ಕಟ್ಬಿಟ್ಟಿದ್ದಾರೆ. ಇದು ಕ್ಯಾಬಿನೆಟ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಡಿಪ್ಟಿ CM DK ಶಿವಕುಮಾರ್ ಅವರು ಮತ್ತು ಎಲ್ಲ ಕ್ಯಾಬಿನೆಟ್ ಒಂದು ತೀರ್ಮಾನ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ ಅಲ್ಲಿ ನಮ್ಮ ಈಶ್ವರ್ ಖಂಡ್ರೆ ಅವರಿಗೆ ಚೇರ್ಮನ್ ಮಾಡಿ, ಮತ್ತೆ ಜೊತೆಗೆ ಲಾ ಮಿನಿಸ್ಟರ್, ರೆವಿನ್ಯೂ ಮಿನಿಸ್ಟರ್, UD ಮಿನಿಸ್ಟರ್, ಎಲ್ಲರೂ ಕಲ್ತಿ ಒಂದು ಐತಿಹಾಸಿಕ ತೀರ್ಮಾನ ಮಾಡಿದ್ದಾರೆ. ಇದು ಎಲ್ಲ ಉತ್ತರ ಕೊಡ್ಲಿ. ಐತಿಹಾಸಿಕ ತೀರ್ಮಾನ ಆಗಿದೆ. ನನ್ನ ಪ್ರಕಾರ ಇಡೀ ನಮ್ಮ ಕರ್ನಾಟಕ ಸ್ಟೇಟ್ ಇಲ್ಲ, ಇಡೀ ನಮ್ಮ ದೇಶದಲ್ಲಿ ಇದು ಮೊದಲನೇ ಅಂತ ನಾನು ಹೇಳ್ತೇನೆ. ಈಗ ಅವರು 5 ಗುಂಟೆ ರಿಜಿಸ್ಟ್ರೇಷನ್, ಇದು 1 ಗುಂಟೆ 2 ಗುಂಟೆ ಅಂತ ಅವರು ಹೇಳಿದ್ದಾರೆ. ಅದು ಕನ್ಸರ್ಟು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇದೆ. ನಾನು ರೆವಿನ್ಯೂ ಡಿಪಾರ್ಟ್ಮೆಂಟ್ ಜೊತೆಗೆ ಚರ್ಚೆ ಮಾಡಿ, ರೆವಿನ್ಯೂ ಮಿನಿಸ್ಟರ್ ಜೊತೆಗೆ ಚರ್ಚೆ ಮಾಡಿ
ಈಗ ನಮ್ಮದು ಪ್ರೆಸೆಂಟ್ ಏನಿದೆ ಅಂದರೂ ಬಿ ಖಾತಾ ಯಾರ ಸೈಟ್ ಇದೆ, ಯಾವುದು ಸೈಟ್ ಇರಲಿ, 10 ಗುಂಟೆ ಇರಲಿ 10 ಗುಂಟೆ ಇಲ್ಲ, ಬರೀ ಚಿಕ್ಕದು ಸೈಟು ಮನೆ ಕಟ್ಬಿಟ್ಟಿದ್ದಾರೆ, ಯಾರ ಹತ್ರ ಈ ಖಾತಾ ಇಲ್ಲ, ರಿಜಿಸ್ಟ್ರೇಷನ್ ಅಂತ ಒಂದು ವರ್ಡ್ ಬಂದಿದೆ, ಎಲ್ಲರದು ಡಿಮ್ಯಾಂಡ್ ಏನಿದೆ ಆ ರಿಜಿಸ್ಟ್ರೇಷನ್ ಇರಬೇಕಂತ ವರ್ಡ್ ತೆಗೆದುಬೇಡಿ, ಎನಿ ಒಂದು ಪ್ರೂಫ್ ಕೊಡಬೇಕಂತ ಕೇಳಿದ್ದಾರೆ. ಅದು 100% ಮುಂದಿನ ದಿವಸನಲ್ಲಿ ನಾನು ಡಿಸ್ಕಸ್ ಮಾಡ್ತೇನೆ. ಓಕೆ. ಮತ್ತೆ ನಮ್ಮ ಪ್ರಕಾಶ್ ಕೋಡಿವಾರದು ಪ್ರಶ್ನೆನೇ ಬೇರೆ ಇದೆ. ಸ್ವಲ್ಪ ಏನಿದೆ ಅಂದರು, ಇದು ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಕನ್ಸರ್ಟ್ ಇದೆ, ಅವ್ರ ಜೊತೆಗೆ ನಾನು ಚರ್ಚೆ ಮಾಡಿ ದೆನ್ ವಿ ಟೇಕ್ ಡಿಸಿಷನ್. ಓಕೆ. ಅಧ್ಯಕ್ಷರೇ 5 ಗುಂಟೆ ಒಂದು ಆಣೆ ಇದ್ರೆ ಮಾತ್ರ ನಿಮ್ಗೆ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಸಿಗೋದು. ಬಡವರು ಏನು ಬಿ ಖಾತಾ ಅನಧಿಕೃತ ಕಟ್ಟಡವನ್ನು ಕಟ್ಕೊಂಡಿದ್ದಾರೆ ಅವೆಲ್ಲ 1 ಗುಂಟೆ 2 ಗುಂಟೆ ರಿಜಿಸ್ಟರ್ ಆಗೋದಿಲ್ಲ. ನೀವು ರಿಜಿಸ್ಟರ್ ಆಗದೆ ಇರೋ ಬಡವರಿಗೆ ನೀವು ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ತಗೊಂಬನ್ರಿ ಅಂತಂದ್ರೆ ಬಿ ಖಾತಾ ಅವ್ರಿಗಂತೂ ಸಿಗೋದಿಲ್ಲ. ಇನ್ನೊಂದು, ಈಗ ಲೋಕಲ್ ಬಾಡೀಸ್ಗೆ ಎಲ್ಲಿ ನಷ್ಟ ಆಗ್ತದೆ ಅನ್ನೋದ್ರ ಬಗ್ಗೆ ಮಂತ್ರಿಗಳು ಏನು ಹೇಳಿದ್ರು, ಅದರ ಬಗ್ಗೆ ನಾನು ಗಮನ ಸೆಳೆಯಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ. ಈಗ ಇವರು ಅನಧಿಕೃತ ಕಟ್ಟಡಗಳನ್ನ ರಿಜಿಸ್ಟರ್ ಮಾಡ್ಕೊಳ್ಳಕ್ಕೆ ಬರೀ 3-4% ಮಾತ್ರ ಇವತ್ತು ರಿಜಿಸ್ಟರ್ ಆಗ್ತಾ ಇದ್ದಾವೆ. ಮೊದಲೆಲ್ಲ ಯಾವ ಅನಧಿಕೃತ ಕಟ್ಟಡ ಇತ್ತು ಅದಕ್ಕೆ ಡಬಲ್ ಟ್ಯಾಕ್ಸೇಷನ್, ಟ್ಯಾಕ್ಸ್ನ 2 ಪಟ್ಟು ತಗೊಂಡು ಅದನ್ನ ಪೆನಾಲ್ಟಿಯನ್ನು ಹಾಕ್ತಾ ಇದ್ರು. ಅದು ಕೂಡ ಈಗ ಲೋಕಲ್ ಬಾಡೀಸ್ಗೆ ಇಲ್ದಂಗೆ ಆಗಿದೆ. ಯಾಕೆ ಅಂತಂದ್ರೆ ನೀವು ಈಗ ಈ ಕಾಯ್ದೆಯನ್ನು ರದ್ದು ಮಾಡಿ ಈ ಏನು 5 ಗುಂಟೆ ಮೇಲಿದ್ದವ್ರಿಗೆ ಮಾತ್ರ ಅಂತ ಹೇಳಿದ್ರೆ ಇವು 3% ಇಲ್ಲ ಅಧ್ಯಕ್ಷ. ನಮ್ಮ ರಾಣೆಬೆನ್ನೂರಲ್ಲಿ 30-40 ಇದಾವೆ. ಸೊ ಲೋಕಲ್ ಬಾಡೀಸ್ಗೂ ಇದರಿಂದ ರೆವಿನ್ಯೂ ಕಮ್ಮಿ ಆಗಿದೆ ಅಂತಕ್ಕಂಥ ವಾದ ಅಧ್ಯಕ್ಷರೇ ನಂದು. ರೆವಿನ್ಯೂ ಮಿನಿಸ್ಟರ್ ಮತ್ತೆ ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡ್ತಾರಂತೆ. ಸರ್, ಇನ್ನೊಂದು ಸ್ಲಮ್ ಬೋರ್ಡ್ ಮತ್ತು ಅಲ್ಪಸಂಖ್ಯಾತರ ನಿಧಿಯಿಂದ ಸಾಕಷ್ಟು ಅನುದಾನ ಬಂದರು. ಈ ತರದ ಲೇಔಟ್ಗಳಲ್ಲಿ, ಬಡವರ ಲೇಔಟ್ಗಳಲ್ಲಿ ಅದನ್ನು ನಾನು ಉಪಯೋಗ ಮಾಡಕ್ ಆಗ್ತಾ ಇಲ್ಲ ಅಧ್ಯಕ್ಷ. ವಾಪಸ್ ಹೋಗಿದೆ ದುಡ್ಡು.